ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ವಿಂಟರ್ ಸ್ಪೆಷಲ್ ಆಗಿರೋ ಬಟಾಣಿಯಿಂದ ಹರಾಬರ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದಕ್ಕೆ 1 ಕಪ್ ಹಸಿ ಬಟಾಣಿ ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, 2 ಬೇಯಿಸಿರೋ ಆಲೂಗೆಡ್ಡೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಅಚ್ಚಕಾರದ ಪುಡಿ, ಜೀರಿಗೆ ಪೌಡರ್, ಚಾಟ್ ಮಸಾಲ, ಗರಂ ಮಸಾಲ. ನೋಡಿ, ಇದಕ್ಕೆ ಕುದೀತಾ ಇರೋದಕ್ಕೆ 1 ಕಪ್ಪು ಬಟಾಣಿನ ಹೀಗೆ ಬೇಯಿಸ್ಕೊಬೇಕು. 1-2 ಕುದಿ ಬಂದರೆ ಸಾಕು. ಇದನ್ನು ತುಂಬ ಬೇಯಿಸಬಾರ್ದು. ಹಸಿ ಬಟಾಣಿಗೋದ್ರಿಂದ ನಾವೇನು ಜಾಸ್ತಿ ಕುಕ್ ಮಾಡಬೇಕು ಅನ್ನೋದೇನಿಲ್ಲ. ನೋಡಿ, ಹೀಗೆ ಅದು 1-2 ಕುದಿ ಬಂದಿರೋ ಬಟಾಣಿಗೆ ನಾವು ಈಗ ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಪಾಲಕ್ ಸೊಪ್ಪು ಹಾಕಿದ್ಮೇಲೆ 1 ಕುದಿ ಬಂದಷ್ಟು ಬೇಯಿಸಿದ್ರೆ ಸಾಕು. ತುಂಬ ಬೇಯಿಸಬಾರ್ದು ಈ ಸೊಪ್ಪನ್ನು. ನೋಡಿ, ಇಷ್ಟೇ ಸಾಕು. ಹೀಗೆ ಬೇಯಿಸಿರೋದನ್ನು ಚೆನ್ನಾಗಿ ನೀರು ಸೋಸ್ಕೊಬೇಕು. ನಾವು ಸ್ವಲ್ಪನೂ ನೀರಿಲ್ದಂಗೆ ನಾವು ಸೋಸ್ಕೊಬೇಕು. ನೋಡಿ, ಹೀಗೆ ಸ್ಟ್ರೈನ್ ಮಾಡಿಕೊಂಡು ತೆಗೆದಿಟ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಬೇಯಿಸಿರೋ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನು ಹಾಕ್ಕೊಬೇಕು ಪೇಸ್ಟಿಗೆ. ಇದಕ್ಕೆ 1 ಸ್ಪೂನ್ ಚಾಟ್ ಮಸಾಲ, 1/2 ಟೇಬಲ್ ಸ್ಪೂನು ಗರಂ ಮಸಾಲ, ಜೀರಿಗೆ ಪೌಡರು, 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಇದು ಬೈಂಡಿಂಗಿಗೋಸ್ಕರ ಹಾಕ್ಕೊಳ್ತಾ ಇರೋದು. ಕಾರ್ನ್ಫ್ಲೋರು, ಇದನ್ನು ಅಷ್ಟೇ ಬೈಂಡಿಂಗಿಗೋಸ್ಕರ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು, ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಇದಕ್ಕೆ ಪನ್ನೀರ್ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಸಿಂಪಲ್ ಇಂಗ್ರೀಡಿಯೆಂಟಲ್ಲೇ ಮಾಡ್ತಾ ಇರೋದು. ನೋಡಿ, ಈ ರೀತಿ ಕಲಿಸ್ಕೊಂಡು ರೆಡಿಯಾಗಿದೆ. ಈ ರೀತಿ ಕಲಿಸ್ಕೊಂಡಿರೋದನ್ನ ಈ ಥರ ಉಂಡೆ ಬರೋ ಇದೆಯಾ ಅಂತ ರೆಡಿಯಾಗಿ ಮಾಡ್ಕೊಬೇಕು. ಮಾಡ್ಕೊಂಡಿರೋ ಉಂಡೆ